ಹೆಲೋ ಗೈಸ್, ಇಂದಿನ ವಿಡಿಯೋದಲ್ಲಿ ನಾವು ಕರ್ಮಧಾರಯ ದ್ವಿಗು ಅಂಶಿ ಸಮಾಸ ಎಂದರೇನು ಮತ್ತು ಉದಾಹರಣೆಗಳನ್ನು ನೋಡಿದ್ವಿ. ಈ ದಿನ ಅದರ ಮುಂದಿನ ಸಮಾಸ ವಿಧಗಳು ಯಾವುದ್ಯಾವುದು ಮತ್ತು ಉದಾಹರಣೆಗಳನ್ನು ನೋಡೋಣ ಬನ್ನಿ. ದ್ವಂದ್ವ ಸಮಾಸ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಆಗುವ ಸಮಾಸವೇ ದ್ವಂದ್ವ ಸಮಾಸ ಎಂದು ಕರೆಯುತ್ತಾರೆ. ಹಾಗಂದರೆ ಇಲ್ಲಿ ನೋಡ್ಬೋದು, ಎರಡು ನಾಮಪದ ಕೂಡ ಇರ್ಬೋದು. ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಆಗುವ ಸಮಾಸವೇ ದ್ವಂದ್ವ ಸಮಾಸ ಎಂದು ಕರೆಯುತ್ತಾರೆ. ನಾಮಪದ ಎಂದರೆ ಏನು ಅಂತ ಈಗಾಗಲೇ ನೋಡಿದ್ವಿ ನಾವು ಹಿಂದಿನ ವಿಡಿಯೋದಲ್ಲಿ. ವ್ಯಕ್ತಿಯ ಹೆಸರು, ಸ್ಥಳ, ಪ್ರಾಣಿಗಳ ಹೆಸರನ್ನು ತಿಳಿಸುವ ಪದಕ್ಕೆ ನಾವು ನಾಮಪದಗಳು ಎಂದು ಹೇಳ್ತೀವಿ. ಇಲ್ಲಿ ಉದಾಹರಣೆ ನೋಡೋದಾದರೆ, ರಾಮನು ಪ್ಲಸ್ ಲಕ್ಷ್ಮಣನು, ರಾಮ ಲಕ್ಷ್ಮಣರು. ಇಲ್ಲಿ ರಾಮನು ಕೂಡ ನಾಮಪದ ಇದೆ, ಲಕ್ಷ್ಮಣನು ಕೂಡ ಒಂದು ನಾಮಪದ. ಈ ಎರಡೂ ನಾಮಪದ ಸೇರಿ ಆಗುವ ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ. ರಾಮನು ಪ್ಲಸ್ ಲಕ್ಷ್ಮಣನು, ರಾಮ ಲಕ್ಷ್ಮಣರು. ಸೂರ್ಯನು ಪ್ಲಸ್ ಚಂದ್ರನು, ಸೂರ್ಯ ಚಂದ್ರ. ಲವನು ಪ್ಲಸ್ ಕುಶನು, ಲವ ಕುಶ. ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು, ಕೆರೆ ಕಟ್ಟೆ ಬಾವಿಗಳು. ಇಲ್ಲಿ ನೋಡ್ಬೋದು ನಾವು ಮೂರು ನಾಮಪದಗಳು ಸೇರಿದೆ. ಇಲ್ಲಿ ಎರಡಕ್ಕಿಂತ ಹೆಚ್ಚು ನಾಮಪದ ಸೇರಿ ಸಮಾಸ ಆಗಿದೆ, ದ್ವಂದ್ವ ಸಮಾಸ ಆಗಿದೆ. ಭೀಮನು ಪ್ಲಸ್ ಅರ್ಜುನನು, ಭೀಮರ್ಜುನರು. ಗಿಡವು ಪ್ಲಸ್ ಮರವು, ಗಿಡ ಮರ. ಇದಾಗಿತ್ತು ದ್ವಂದ್ವ ಸಮಾಸ. ನೆಕ್ಸ್ಟ್ ನೋಡೋದಾದರೆ ಬಹುವ್ರೀಹಿ ಸಮಾಸ. ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗುಳ್ಳ ಸಮಾಸಕ್ಕೆ ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸ ಆಗಬೇಕಾದರೆ ಇಲ್ಲಿ ಎಕ್ಸ್ಟ್ರಾ ಏನಿದೆ, ಇಲ್ಲಿ ಬೇರೊಂದು ಪದದ ಅರ್ಥ ಪ್ರಧಾನವಾಗುಳ್ಳ ಸಮಾಸಕ್ಕೆ ಬಹುವ್ರೀಹಿ ಸಮಾಸ. ಅಂದರೆ ಇಲ್ಲಿ ಬೇರೊಂದು ಪದ ಅರ್ಥವೇ ಇಲ್ಲಿ ಮೇಯ್ನ್ ಆಗಿ ಸಮಾಸ ಆಗ್ತಾಯಿದೆ. ಬೇರೊಂದು ಪದದ ಅರ್ಥ ಪ್ರಧಾನ ಅಂದರೆ ಮೇಯ್ನ್. ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಬರುವ ಬೇರೊಂದು ಪದ ಇಲ್ಲಿ ಪ್ರಧಾನವಾಗಿ ಬರುವ ಸಮಾಸಕ್ಕೆ ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತಾರೆ. ಎರಡು ಅಥವಾ ಅನೇಕ ನಾಮಪದ ಸೇರಿ ಬೇರೊಂದು ಪದ ಇಲ್ಲಿ ಪ್ರಧಾನವಾಗಿ ಬರುವುದಕ್ಕೆ ಇದನ್ನು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತಾರೆ. ಇಲ್ಲಿ ಉದಾಹರಣೆ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. 3 ಕಣ್ಣು ಉಳ್ಳವನು ಮುಕ್ಕಣ್ಣ. ಇಲ್ಲಿ ನೋಡ್ಬೋದು, ಬೇರೊಂದು ಪದ ಅರ್ಥ ಇಲ್ಲಿ ಪ್ರಧಾನವಾಗಿ ಬಂದಿದೆ. ಇಂತಹ ಸಮಾಸವನ್ನು ನಾವು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತೇವೆ. ಎರಡನೇದಾಗಿ 4 ಮುಗ ಉಳ್ಳವ ನಾಲ್ಮುಗ. ನಾಲ್ಮುಗ ಅಂದರೆ ಯಾರು? ಬ್ರಹ್ಮ. 4 ಮುಖ ಉಳ್ಳವನು ಅಂತ. ಇಲ್ಲಿ 3 ಕಣ್ಣು ಉಳ್ಳವನು, 3 ಕಣ್ಣು ಯಾರಿಗಿದ್ರೆ ಶಿವ. ಚಕ್ರವನ್ನು ಪ್ಲಸ್ ಪಾಣಿಯಲ್ಲಿ ಉಳ್ಳವನು ಚಕ್ರಪಾಣಿ. ಚಕ್ರಪಾಣಿ ಎಂದು ಯಾರಿಗೆ ಹೇಳ್ತೀವಿ? ವಿಷ್ಣುವಿಗೆ. ಇದಾಗಿತ್ತು ಬಹುವ್ರೀಹಿ ಸಮಾಸ. ನೆಕ್ಸ್ಟ್ ನೋಡೋದಾದರೆ ಕ್ರಿಯಾ ಸಮಾಸ. ಪೂರ್ವ ಪದವು ದ್ವಿತೀಯ ವಿಭಕ್ತಿ ನಾಮಪದವಿದ್ದು ಉತ್ತರ ಪದದಲ್ಲಿ ಕ್ರಿಯಾಪದ ಸೇರಿ ಸಮಾಸವಾದರೆ ಅದನ್ನು ಕ್ರಿಯಾ ಸಮಾಸ ಎಂದು ಕರೆಯುತ್ತಾರೆ. ಅಂದರೆ ಈಗಾಗಲೇ ನೋಡಿದ್ವಿ ಪೂರ್ವ ಪದ ಉತ್ತರ ಪದ ಅಂತ. ಪೂರ್ವ ಸಮಾಸದಲ್ಲಿ ಮೊದಲ ಪದವನ್ನು ಪೂರ್ವ ಪದ, ಹಾಗೆ ಎರಡನೇ ಪದವನ್ನು ಉತ್ತರ ಪದ ಅಂತ ಹೇಳ್ತೀವಿ. ಪೂರ್ವ ಪದದಲ್ಲಿ ಏನಿರಬೇಕು? ದ್ವಿತೀಯ ವಿಭಕ್ತಿನೇ ಇರಬೇಕು. ದ್ವಿತೀಯ ವಿಭಕ್ತಿ ಅಂದರೆ ಅನ್ನು. ಈಗಾಗಲೇ ವಿಭಕ್ತಿ ಪ್ರತ್ಯಯಗಳು ನೋಡಿದ್ದೀವಿ. ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ. ನಾನಲ್ಲಿ ವಿಭಕ್ತಿ ಪ್ರತ್ಯಯಗಳು ಎಂದರೇನು ಮತ್ತು ಯಾವುದ್ಯಾವುದು ಅಂತ ಡೀಟೇಲ್ ಆಗಿ ಹಾಕಿದ್ದೀನಿ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂದರೆ ಅನ್ನು. ದ್ವಿತೀಯ ವಿಭಕ್ತಿ ಪ್ರತ್ಯಯವಿದ್ದು ಅದರ ಜೊತೆ ನಾಮಪದ ಕೂಡ ಇರಬೇಕು. ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಜೊತೆ ನಾಮಪದವಿದ್ದು ಉತ್ತರ ಪದದಲ್ಲಿ ಕ್ರಿಯಾಪದ ಇರಬೇಕು. ಉತ್ತರ ಪದದಲ್ಲಿ ಕ್ರಿಯಾಪದ ಸೇರಿ ಸಮಾಸವಾದರೆ ಅದನ್ನು ಕ್ರಿಯಾ ಸಮಾಸ ಎಂದು ಕರೆಯುತ್ತಾರೆ. ಕ್ರಿಯಾಪದ ಅಂದರೆ ಕ್ರಿಯೆಯ ಅರ್ಥವನ್ನು ಸೂಚಿಸುವ ಪದಗಳನ್ನು ನಾವು ಕ್ರಿಯಾಪದಗಳು ಎಂದು ಹೇಳ್ತೀವಿ. ಮಾಡು, ತೆರೆ, ಮಾಡಿ, ಅನ್ನು, ಈ ಥರ ಅರ್ಥವನ್ನು ಸೂಚಿಸುವ ಪದವನ್ನು ನಾವು ಕ್ರಿಯಾಪದ ಎಂದು ಹೇಳ್ತೀವಿ. ಕ್ರಿಯೆಯನ್ನು ಸೂಚಿಸಬೇಕು ಮೇಯ್ನಾಗಿ. ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸುವ ಪದವನ್ನು ನಾವು ಕ್ರಿಯಾಪದಗಳು ಎಂದು ಹೇಳ್ತೀವಿ. ಉದಾಹರಣೆ ನೋಡೋದಾದರೆ ಕೈಯನ್ನು ಪ್ಲಸ್ ಅನ್ನು, ಕೈಯಾನು. ಇಲ್ಲಿ ಅನ್ನು ಕೂಡ ಬಂದಿದೆ, ಅದರ ಜೊತೆ ನಾಮಪದ ಕೂಡ ಬಂದಿದೆ ಪೂರ್ವ ಪದದಲ್ಲಿ. ಅದರ ಜೊತೆ ಉತ್ತರ ಪದದಲ್ಲಿ ಕ್ರಿಯಾಪದ ಸೇರಿ ಇಲ್ಲಿ ಕ್ರಿಯಾ ಸಮಾಸ ಆಗಿದೆ. ಕೈಯನ್ನು ಪ್ಲಸ್ ಅನ್ನು, ಕೈಯಾನು. ಅದೇ ರೀತಿ ಎರಡನೇ ಎಕ್ಸಾಂಪಲಲ್ಲೂ ಕೂಡ ಮೋಸವನ್ನು ಪ್ಲಸ್ ಮಾಡು, ಮೋಸ ಮಾಡು. ಕಣ್ಣನ್ನು ಪ್ಲಸ್ ತೆರೆ, ಕಣ್ದೆರೆ. ಸಾಕ್ಷಿಯನ್ನು ಪ್ಲಸ್ ಮಾಡಿ, ಸಾಕ್ಷಿ ಮಾಡಿ. ಇದಾಗಿತ್ತು ಕ್ರಿಯಾ ಸಮಾಸ. ಲಾಸ್ಟ್ ಒನ್ ನೋಡೋದಾದರೆ
ಗಮಕ ಸಮಾಸ. ಪೂರ್ವ ಪದವು ಸರ್ವನಾಮ ಅಥವಾ ಕೃದಾಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ನಾವು ಗಮಕ ಸಮಾಸ ಎಂದು ಕರೆಯುತ್ತಾರೆ. ಪೂರ್ವ ಪದದಲ್ಲಿ ಯಾವುದಿರಬೇಕು? ಸರ್ವನಾಮ ಅಥವಾ ಕೃದಾಂತ. ಈ ಎರಡರಲ್ಲಿ ಯಾವುದಾದ್ರೂ ಕೂಡ ಒಂದಿರ್ಬೋದು. ಸರ್ವನಾಮ ಕೂಡ ಇರ್ಬೋದು, ಇಲ್ಲಾಂದರೆ ಕೃದಾಂತ ಕೂಡ ಇರ್ಬೋದು. ಇವೆರಡರಲ್ಲಿ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಾಂತವಿದ್ದು ಉತ್ತರ ಪದದಲ್ಲಿ ಯಾವಾಗಲೂ ಕೂಡ ನಾಮಪದವೇ ಇರಬೇಕು. ಉತ್ತರ ಪದದಲ್ಲಿ ನಾಮಪದವಾಗಿದ್ದರೆ ಅದನ್ನು ಗಮಕ ಸಮಾಸ ಎಂದು ಕರೆಯುತ್ತಾರೆ. ಉದಾಹರಣೆ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಇಲ್ಲಿ ಸರ್ವನಾಮ ಇದೆ, ಪ್ಲಸ್ ಕಲ್ಲು ನಾಮಪದ ಏನಾಗಿದೆ? ಆ ಕಲ್ಲು. ನೈದದು ಪ್ಲಸ್ ವಸ್ತ್ರ, ನೈದ ವಸ್ತ್ರ. ಅವನು ಪ್ಲಸ್ ಹುಡುಗ, ಆ ಹುಡುಗ. ಇದು ಪ್ಲಸ್ ಬೆಕ್ಕು, ಈ ಬೆಕ್ಕು. ತೂಗುವುದು ಪ್ಲಸ್ ದೀಪ, ತೂಗು ದೀಪ. ಇದಾಗಿತ್ತು ಗಮಕ ಸಮಾಸ. ಇಲ್ಲಿಗೆ ಸಮಾಸ ಭಾಗ ಮುಗಿದಿದೆ. ನಿಮಗೆ ಎಲ್ಲ ಸಮಾಸ ವಿಧಗಳು ಹಾಗೂ ಸಮಾಸ ಎಂದರೇನು ಅಂತ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಮಗಿನ್ನೂ ಹೆಚ್ಚೆಚ್ಚು ವೀಡಿಯೋಸ್, ಲರ್ನಿಂಗ್ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇನ್ನೊಂದು ಹೇಳೋದಾದರೆ ನಿಮಗೆ ಯಾವ್ಯಾವ ಥರ ನೆಕ್ಸ್ಟ್ ವೀಡಿಯೋಸ್ ಬೇಕು, ಎಜುಕೇಷನ್ ವೀಡಿಯೋಸ್, ಲರ್ನಿಂಗ್ ವೀಡಿಯೋಸ್ ಯಾವುದೇ ರೀತಿ ಕನ್ನಡದಲ್ಲಿ ಬೇಕಿದ್ದರೂ ಕಮೆಂಟ್ ಹಾಕಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.